ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ MBAಗೆ ಸಂಬಂಧಪಟ್ಟಂತೆ ಮೊದಲನೇ ವಿಷಯ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಇದರ ಮೇಲೆ ಕೇಳುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳು KUD ಕೀ ಉತ್ತರಗಳು ಬೇಕಂದ್ರೆ ನಮ್ಮ ಆ್ಯಪ್ನ ನೀವು ಜಾಯ್ನ್ ಆಗಬೇಕಾಗುತ್ತೆ. ಸೊ ನಮ್ಮ ಆ್ಯಪ್ನ ಹೇಗೆ ಜಾಯ್ನ್ ಆಗಬೇಕು ಅನ್ನೋದನ್ನ ಒಂದು ಶಾರ್ಟ್ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಮಾಡಿದಾಗ ಸಿಗುತ್ತೆ. ಸೊ ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಎರಡನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದಿ ಇಶ್ಯೂಸ್ ಫೇಸ್ಡ್ ಬೈ ಮ್ಯಾನೇಜ್ಮೆಂಟ್. ಮೂರನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದಿ ಮ್ಯಾನೇಜರಲ್ ಸ್ಕಿಲ್ಸ್. ನಾಲ್ಕನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದಿ ಚಾಲೆಂಜಸ್ ಆಫ್ ಮ್ಯಾನೇಜರ್. ಐದನೇ ಪ್ರಶ್ನೆ, ಎಕ್ಸ್ಪ್ಲೇನ್ ಇವ್ಯಾಲ್ಯೂಯೇಷನ್ ಆಫ್ ಮ್ಯಾನೇಜ್ಮೆಂಟ್. ಆರನೇ ಪ್ರಶ್ನೆ, ಎಕ್ಸ್ಪ್ಲೇನ್ ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಆರ್ ಸೈನ್ಸ್. ಸೊ ಈ ಮೊದಲ 6 ಪ್ರಶ್ನೆಯಲ್ಲಿ ನಿಮಗೆ ಕಂಪಲ್ಸರಿ 2 ಪ್ರಶ್ನೆಗಳು ಪೇಪರ್ನಲ್ಲಿ ಬರುತ್ತೆ. 5 ಅಂಕಕ್ಕೆ 1, 10 ಅಂಕಕ್ಕೆ 1. Second, explain importance of planning, explain objectives of planning, explain types of planning, explain steps involved in planning, explain strategic planning process. ಸೊ ಈ 5 ಪ್ರಶ್ನೆ ಪ್ಲಾನಿಂಗ್ ನಲ್ಲಿ 1 ಪ್ರಶ್ನೆ ಕಂಪಲ್ಸರಿ ಪೇಪರ್ನಲ್ಲಿ 10 ಅಂಕಕ್ಕೆ ಬರುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್, explain communication types, explain barriers of communication, explain importance of communication. ಈ 4 ಪ್ರಶ್ನೆಯಲ್ಲಿ 1 ಪ್ರಶ್ನೆ 5 ಅಂಕಕ್ಕೆ ಬರುತ್ತೆ. explain leadership style, explain types of leadership, explain skills of leadership, explain behavior or characteristics of a good leader ಅಥವಾ good leadership. ಸೊ ಇದಿಷ್ಟು ಪ್ರಶ್ನೆ, 4 ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳು ಪೇಪರ್ನಲ್ಲಿ 5 ಅಂಕಕ್ಕೆ 1, 10 ಅಂಕಕ್ಕೆ 1 ಪ್ರಶ್ನೆ ಬರುತ್ತೆ. ಎಕ್ಸ್ಪ್ಲೇನ್ ಮ್ಯಾನ್ ಪವರ್ ಪ್ಲಾನಿಂಗ್ ಇಂಪಾರ್ಟೆನ್ಸ್, ಎಕ್ಸ್ಪ್ಲೇನ್ FW ಟೇಲರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್, ಎಕ್ಸ್ಪ್ಲೇನ್ ಹೆನ್ರಿ ಫಯೋಲ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್, ಎಕ್ಸ್ಪ್ಲೇನ್ ಕಂಟ್ರೋಲಿಂಗ್ ಪ್ರೊಸೆಸ್, ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಕಂಟ್ರೋಲ್ಸ್ ಆರ್ ಮೆಥಡ್ಸ್ ಆಫ್ ಕಂಟ್ರೋಲಿಂಗ್, explain tools and techniques of improving productivity, explain Maslow's theory, explain MC George theory, explain Herzberg theory. So explain formal and informal organization, explain decentralization, explain organizational structure, explain objectives of MBO. ಸೊ ಇದಿಷ್ಟು ಪ್ರಶ್ನೆಯಲ್ಲಿ ನಿಮಗೆ ಉಳಿದಿದ್ದ ಎಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ನಾ ಹಾಕಿರುವಂಥ ಈ 30 ಪ್ರಶ್ನೆಯನ್ನು ಓದ್ಕೊಂಡ್ರೆ ನೀವು ಔಟ್ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಮೇಲೆ ಸ್ಕೋರ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಕೇಸ್ ಸ್ಟಡಿ ಬಗ್ಗೆ ನಿಮಗೆ ಪ್ರಶ್ನೆ ಬೇಕಂದ್ರೆ ನಮ್ಮ ಆ್ಯಪ್ನ ಈಗಲೇ ಜಾಯ್ನ್ ಆಗಿ. ಸೊ ಆ್ಯಪ್ ಜಾಯ್ನ್ ಆದರೆ ನಿಮಗೆ ಇವುಗಳಿಗೆ ಯೂನಿವರ್ಸಿಟಿ ಕೀ ಉತ್ತರಗಳು ಮತ್ತು 4-5 ಪ್ರಶ್ನೆಗಳ ನಡುವೆ ಒಂದೇ ಉತ್ತರವನ್ನು ಯಾವ ರೀತಿ ನೀವು ಬರೀಬೋದು ಅನ್ನೋದನ್ನು ನಾವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ಲಾಸ್ನೊಂದಿಗೆ ಸಿಗೋಣ.